ಸ್ನೇಹಿತರೆ, ಅರಬಿಯಲ್ಲಿ ಕಾರ್ಯರತಕ್ಕಂತ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತೋಗೋಣ. ಇದಕ್ಕೂ ಮುಂಚೆ ನಾನು ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ವೇಕೆನ್ಸಿಗಳು ಎಷ್ಟಿವೆ, ಅದೇ ರೀತಿಯಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಸೆಲೆಕ್ಷನ್ ಕೋರ್ಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಹೇಳಿದ್ದೀನಿ. ಆದ್ರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಇನ್ನಷ್ಟು ಇವರಿಗೆ ನೋಡ್ತೋಗೋಣ. ಅಂದ್ರೆ ನೀವು ಇಲ್ಲಿ ಐಟಿ ಆಗಿದ್ರೆ ಐಟಿದಲ್ಲಿ ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅಪ್ಲೈ ಮಾಡಬಹುದು. ನಿಮ್ದು ಗ್ರಾಡ್ಯುಯೇಷನ್ ಆಗಿದ್ರೆ ಇನ್ನ ಗ್ರಾಡ್ಯುಯೇಷನ್ ಅಲ್ಲಿ ಯಾವ ಒಂದು ವಿಭಾಗದಲ್ಲಿ ನೀವು ಪಾಸ್ ಆಗಿದ್ರೆ ಅಪ್ಲೈ ಮಾಡಬಹುದು ಅಂತ ಅದರ ಬಗ್ಗೆ ನಾವು ಇವತ್ತಿನ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತೋಗೋಣ. ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದಲ್ಲ, ಆ ಒಂದು ಕೂಡ ಒಂದು ವಿಡಿಯೋ ಅಷ್ಟೇ ಆಗಿರ್ತೀನಿ. ಆ ಒಂದು ವಿಡಿಯೋ ಕೂಡ ನೀವು ನೋಡ್ಲಿಲ್ಲ ಅಂದ್ರೆ ಆ ಒಂದು ವಿಡಿಯೋ ಬಂದ ತಕ್ಷಣ ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಒಂದು ಮಾಹಿತಿ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆಯಲ್ಲಿ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 9/3/2024 ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇನ್ನ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 8/4/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನಲ್ಲಿ ನಿಮ್ದು ಏನಾದ್ರೂ ಅರ್ಜಿನ ಸಲ್ಲಿಸುವಾಗ ತಪ್ಪುಗಳಾದ್ರೆ ಒಂದು ತಪ್ಪುಗಳನ್ನ ಕರೆಕ್ಷನ್ ಮಾಡ್ಕೋದಕ್ಕೆ ಒಂದು ಡೇಟ್ಸ್ ಬಂದ್ಬಿಟ್ಟು 9/4/2024 18/4/2024 ತನಕ ನೀವು ಇಲ್ಲಿ ಒಂದು ಕರೆಕ್ಷನ್ ಕೂಡ ಇಲ್ಲಿ ಮಾಡ್ಕೋಬಹುದು. ಕರೆಕ್ಷನ್ ಅಥವಾ ಒಂದು ಮಾಡಿಫಿಕೇಶನ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಕಾಲಿರತಕ್ಕಂತ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 9,144 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿವೆ. ಇನ್ನಲ್ಲಿ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿದವರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂದ್ರೆ ಇಲ್ಲಿ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಅಂತ ಕೊಡೋದಿಲ್ಲ. ಇಲ್ಲಿ ಗ್ರಾಡ್ಯುಯೇಷನ್ ಆಗಿರತಕ್ಕಂತ ಅಭ್ಯರ್ಥಿಗಳ ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಗ್ರಾಡ್ಯುಯೇಷನ್ ಕಂಪ್ಲೀಟ್ ಮಾಡಿರತಕ್ಕಂತ ಅಭ್ಯರ್ಥಿ ಸಂಬಂಧಪಟ್ಟಂತೆ 1092 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿವೆ. ಇನ್ನ ಐಟಿಐ ಮತ್ತು ಪಿಯುಸಿ ಪಾಸ್ ಆಗಿರತಕ್ಕಂಥವ್ರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ 8,052 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಟೋಟಲ್ ಆಗಿ ಇಲ್ಲಿ ಅರಬಿಯಲ್ಲಿ ಕಾರ್ಯರತಕ್ಕಂತ ಒಟ್ಟು ಟೆಕ್ನಿಷಿಯನ್ ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 9,144 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಇನ್ನು ವಯೋಮಿತಿ ಬಂದ್ಬಿಟ್ಟು ಮೊದಲಾಗಿ ಇಲ್ಲಿ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಹುದ್ದೆಗೆ ಸಂಬಂಧಪಟ್ಟಂತೆ 18ರಿಂದ 36 ವರ್ಷದ ಒಳಗಿರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 18ರಿಂದ 33 ವರ್ಷದ ಒಳಗಿರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಇವಾಗ ಡೈರೆಕ್ಟ್ ಆಗಿ ನಾವು ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಗೋಣ. ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಿತ್ತಂದ್ರೆ ಇದಕ್ಕೂ ಮುಂಚೆ ನಾನು ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ಕೂಡ ನೀವು ಮಿಸ್ ಮಾಡದೆ ನೋಡ್ಕೊಂಡು ಇಲ್ಲಿ ಕಾರ್ಯರತಕ್ಕಂತ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಪರೇಟ್ ಆಗಿ ಅವರು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕಂತ ಪ್ರತಿಯೊಂದನ್ನು ಕೂಡ ಇಲ್ಲಿ ಇವರಿಗೆ ಕೊಟ್ಟಿರತಕ್ಕಂಥದ್ದು. ನಾವಿಲ್ಲಿ ಮೊದಲಾಗಿ ಈಗ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಇವರಿಗೆ ನೋಡ್ತಗೋಣ. ಇಲ್ಲಿ ಗ್ರಾಡ್ಯುಯೇಷನ್ ಆಗಿರತಕ್ಕಂಥವ್ರು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮತ್ತಷ್ಟು ಇವರಿಗೆ ನೋಡ್ತಾ ಹೋದ್ರೆ ಅಂದ್ರೆ ಯಾವ ಒಂದು ವಿಭಾಗದಲ್ಲಿ ಪಾಸ್ ಆಗಿರತಕ್ಕಂಥವ್ರು ಅಪ್ಲೈ ಮಾಡಬಹುದು ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಗಾಗಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಮೊದಲಾಗಿ ನಿಮ್ದು ಇಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಅಲ್ಲಿ ಅಂದ್ರೆ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಸ್ಟ್ರೀಮ್ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಯಾವ ಒಂದು ಸ್ಟ್ರೀಮ್ ಅನ್ನೋರು ಕೊಟ್ಟಿದ್ರೆ ಅಂದ್ರೆ ನಿಮ್ದು ಏನಾದ್ರು ಬ್ಯಾಚುಲರ್ ಆಫ್ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನಿಮ್ದು ಫಿಸಿಕ್ಸ್ ಆಗದಲ್ಲಿ ಇಲೆಕ್ಟ್ರಾನಿಕ್ಸ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು. ಇನ್ನು ಇದು ಕೂಡ ಆಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು. ಇನ್ನ ಈ ಒಂದು ಸ್ಟ್ರೀಮ್ ನಲ್ಲಿ ಕೂಡ ಪಾಸ್ ಆಗದೇ ಇರುತ್ತೆ. ಈ ಒಂದು ಸ್ಟ್ರೀಮ್ ಆಗದೇ ಇದ್ದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇದು ಕೂಡ ಆಗದಲ್ಲಿ ಇನ್ಸ್ಟ್ರುಮೇಷನ್ ಅಂತ ಕೊಡಲ್ಲ, ಈ ಒಂದು ಸ್ಟ್ರೀಮ್ ನೊಂದಿಗೆ ಪಾಸ್ ಆಗಿದ್ದು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಇಷ್ಟು ಕ್ವಾಲಿಫಿಕೇಶನ್ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಗಳಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಬೇರೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅಲ್ಲಿ ನಿಮ್ದು ಯಾವುದೋ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದೇ ಇದ್ದಲ್ಲಿ ಇಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೂಡ ಸೇಮ್ ಅದೇ ರೀತಿ BSc ಅಲ್ಲಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ರೀಮ್ ನೊಂದಿಗೆ ಪಾಸ್ ಆಗಿದ್ದು ಕೂಡ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಕೂಡ ಯಾವ ಒಂದು ಸ್ಟ್ರೀಮ್ ಅವರು ಕೊಡದಾರ ಅಂದ್ರೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಸ್ಟ್ರೀಮ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿಮ್ದು ಇಲ್ಲಿ ನೋಡೋದು ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಅಲ್ಲಿ ಆದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಅಲ್ಲಿ ಪಾಸ್ ಆಗಿರಬೇಕು ಯಾವ್ದು ಒಂದರಲ್ಲಿ. ಇದು ಕೂಡ ಆಗದಲ್ಲಿ BSc ಅಲ್ಲಿ ಕೊಡಿದ್ರೆ ವಾಪಸ್ಸಾಗಿ ಇಲ್ಲಿ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳಲ್ಲಿ ನೀವು ಯಾವ್ದಾದ್ರು ಒಂದು ಸ್ಟ್ರೀಮ್ ತಗೊಂಡು ಪಾಸ್ ಆಗಿದ್ದು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಿಮ್ದು ಆಗದೇ ಇದ್ದಲ್ಲಿ ಇಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಡಿದ್ರೆ ನಿಮ್ದು ಡಿಪ್ಲೊಮಾದಲ್ಲಿ 3 ವರ್ಷ ನೀವು ಇಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ನೀವು ಬೇಸಿಕ್ ಸ್ಟ್ರೀಮ್ ನೊಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಬೇಸಿಕ್ ಸ್ಟ್ರೀಮ್ ಅಂದ್ರೆ ಯಾವ ಅಂದ್ರೆ ಇಲ್ಲಿ ನೋಡಿ ನೀವು ಇಲ್ಲಿ ಕೊಟ್ಟಿದ್ರೆ ಮೇಲ್ಗಡೆ ಸೇಮ್ ಅದೇ ಒಂದು ಸ್ಟ್ರೀಮ್ ಇಲ್ಲಿ ಕೂಡ ಬರುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳು ನೀವು ಇಲ್ಲಿ ಪಾಸ್ ಆಗಿದ್ದು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಡಿಪ್ಲೊಮಾದಲ್ಲಿ ಎಲ್ಲಾ ಸ್ಟ್ರೀಮ್ ಗಳು ಕೂಡ ಬರಲ್ಲ, ಕೆಲವೊಂದಿಷ್ಟು ಸ್ಟ್ರೀಮ್ ಗಳು ಮಾತ್ರ ಬರ್ತಾವ. ಇಲ್ಲಿ ನೋಡಿ ನೀವು ಟೆಕ್ನಿಷಿಯನ್ ಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಯಾವೊಂದು ಸ್ಟ್ರೀಮ್ ಗಳು ಬರ್ತಾವಲ್ಲ ಡಿಪ್ಲೊಮಾದಲ್ಲಿ ಅವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಸಿವಿಲ್ ಅದೇ ರೀತಿ ಇನ್ನಿತರ ಸ್ಟ್ರೀಮ್ ಗಳು ನೀವು ಪಾಸ್ ಆಗಿದ್ದವರು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಗುದಿಲ್ಲ. ಇನ್ನು ಇದಾದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಕೂಡ ನಿಮ್ದು ಆಗದೇ ಇದ್ದಲ್ಲಿ ಇಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಡಿದ್ರೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ಡಿಗ್ರಿಯಲ್ಲಿ ಏನಾದ್ರು ನೀವು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಪಾಸ್ ಆಗಿದ್ದು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಬೇಸಿಕ್ ಸ್ಟ್ರೀಮ್ ನೊಂದಿಗೆ ಅಂದ್ರೆ ಇಲ್ಲಿ ಕೂಡ ಸೇಮ್ ಡಿಗ್ರಿಯಲ್ಲಿ ನೀವು
ಟೆಕ್ನಿಷಿಯನ್ ಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಯಾವ ಒಂದು ವಿಭಾಗದಲ್ಲಿ ಪಾಸ್ ಆಗಿರ್ತಲ್ಲ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಒಟ್ನಲ್ಲಿ ಒಂದು ಸ್ಟ್ರೀಮ್ ಅಂದ್ಬಿಟ್ಟು ಟೆಕ್ನಿಕಲ್ ಗೆ ಸಂಬಂಧಪಟ್ಟಂತೆ ಅಥವಾ ರಿಲೇಟೆಡ್ ಆಗಿ ಇರಬೇಕಾಗುತ್ತೆ. ಇದ್ರ ಸಾಕು ಡೈರೆಕ್ಟ್ ಆಗಿ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಎಕ್ಸಾಂಪಲ್ ಗೆ ಅವರು ಮೇಲ್ಗಡೆ ಕೂಡ ಕೊಡಿದ್ರೆ ಫಿಸಿಕ್ಸ್ ಇದೆ, ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅಪ್ಲೈ ಮಾಡಬಹುದು. ನಿಮ್ದು ಡಿಗ್ರಿಯಲ್ಲಿ ಆಗಲಿ ಅಥವಾ ಡಿಪ್ಲೊಮಾದಲ್ಲಿ ಆಗಲಿ ಅಥವಾ BSc ಆಗಲಿ ಒಟ್ಟಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಇದೆ, ಇದು ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು. ಇನ್ನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಇದು ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು. ಇದು ಕೂಡ ಆಗದಲ್ಲಿ ಇನ್ಸ್ಟ್ರುಮೇಷನ್ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಒಟ್ಟಿನಲ್ಲಿ ಗ್ರಾಡ್ಯುಯೇಷನ್ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾರ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ರೆ ಸಾಕು, ಇಲ್ಲಿ ಕಲಿರ್ತಕ್ಕಂಥ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದು ಗ್ರಾಡ್ಯುಯೇಷನ್ ಗೆ ಸಂಬಂಧಪಟ್ಟಂತೆ ಇಷ್ಟು ಕ್ವಾಲಿಫಿಕೇಶನ್ ಮಾಹಿತಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾರದೆಲ್ಲ ಗ್ರಾಡ್ಯುಯೇಷನ್ ಆಗಿರುತ್ತೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಗಳಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು, ಇಲ್ಲಿ ಕಲಿರ್ತಕ್ಕಂಥ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನೀವು ITI ದಲ್ಲಿ ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅರ್ಜಿನ ಸಲ್ಲಿಸಬಹುದು ಅಂತ ನೋಡ್ತಾ ಹೋಗೋಣ. ಅದರ ಬಗ್ಗೆ ಕೂಡ ಅವರು ಡೈರೆಕ್ಟ್ ಆಗಿ ಕೇಳನ್ನು ಕೂಡ ಇಲ್ಲಿ ಕೊಡಿದ್ರೆ ಇವಾಗ ಒಂದೊಂದು ಇವರಿಗೆ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಾಗಿ ಟೆಕ್ನಿಷಿಯನ್ ಗ್ರೇಡ್ 3 ಬ್ಲಾಕ್ ಸ್ಮಿತ್ ಅಂತ ಕೊಡಿದ್ರೆ ಇದು ಹುದ್ದೆ ಹೆಸರಾಗಿರುತ್ತೆ, ಇದು ಹುದ್ದೆ ನೇಮು. ಇನ್ನ ಟೆಕ್ನಿಷಿಯನ್ ಗ್ರೇಡ್ 3 ಬ್ರಿಡ್ಜ್ ಅಂತ ಕೊಡಿದ್ರೆ ಇದು ಕೂಡ ಹುದ್ದೆ ಹೆಸರಾಗಿರುತ್ತೆ. ಇನ್ನ ಇದಾದ್ಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾರೇಜ್ ಅಂಡ್ ವಗನ್ ಅಂತ ಕೊಡಿದ್ರೆ ಇದು ಕೂಡ ಹುದ್ದೆ ಹೆಸರಾಗಿರುತ್ತೆ. ಇನ್ನ ಟೆಕ್ನಿಷಿಯನ್ ಗ್ರೇಡ್ 3 ಇದು ನೋಡೋದು ನೀವು ಕ್ರೇನ್ ಡ್ರೈವರ್ ಅಂತ ಕೊಡಿದ್ರೆ ಇದು ಕೂಡ ಹುದ್ದೆ ಹೆಸರಾಗಿರುತ್ತೆ. ಇನ್ನ ಇದಾದ್ಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಇದು ಎಲೆಕ್ಟ್ರಿಕಲ್ ಗೆ ಸಂಬಂಧಪಟ್ಟಂತೆ ಇದು ಕೂಡ ಒಂದು ಹುದ್ದೆ ಹೆಸರಾಗಿರುತ್ತೆ. ಇನ್ನ ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಇದು ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತೆ ಇದು ಕೂಡ ಒಂದು ಪೋಸ್ಟ್ ನೇಮು. ಇನ್ನ ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ಗೆ ಸಂಬಂಧಪಟ್ಟಂತೆ ಅಂತ ಕೊಡಿದ್ರೆ ಇದು ಕೂಡ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ಇವೆಲ್ಲವೂ ಕೂಡ ITI ದಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಯಾವ ಒಂದು ಟ್ರೇಡ್ ನ ತಗೊಂಡು ಪಾಸ್ ಆಗಿದ್ದವ್ರು ಅಪ್ಲೈ ಮಾಡ್ಬೇಕಂತ ಕೂಡ ಈಗ ಇವರಿಗೆ ನೋಡ್ ತಗೊಂಡು ಇಲ್ಲಿ ಡೈರೆಕ್ಟ್ ಆಗಿ ಕೊನೆದ ಬಂದ್ಬಿಟ್ಟು ಟೆಕ್ನಿಕಲ್ ಅಥವಾ ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ಅಥವಾ ಇಲ್ಲಿ TRS ಅಂತ ಕೊಡಿದ್ರೆ ಇದು ಕೂಡ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ಹಲವಾರು ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ITI ದಲ್ಲಿ ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿದವರು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ನೋಡ್ ತಗೊಂಡು ನೋಡಿ ನೀವು ಇಲ್ಲಿ ವೆಲ್ಡರ್ ಇದೆ, ಟರ್ನರ್, ಅದೇ ರೀತಿಯಲ್ಲಿ ಟ್ರ್ಯಾಕ್ ಮೆಷಿನ್, ಅದೇ ರೀತಿಯಲ್ಲಿ ಗ್ರೇಡ್ 3 SNT ಇದೆ, ಅದೇ ರೀತಿಯಲ್ಲಿ ರಿವೇಟರ್ ಇದೆ. ಇನ್ನು ಇದಾದ್ಮೇಲೆ ಇಲ್ಲಿ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಇದೆ, ನಂತರ ಇಲ್ಲಿ ಪರ್ಮನೆಂಟ್ ವೇ ಇದೆ, ನಂತರ ಇಲ್ಲಿ ಫಿಟರ್ ಇದೆ, ನಂತರ ಇಲ್ಲಿ EMU ಅಂತ ಕೊಡಿದ್ರೆ ಇವೆಲ್ಲ ಹುದ್ದೆಗಳ ಹೆಸರಾಗಿರುತ್ತೆ. ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ನೀವು ಇಲ್ಲಿ ITI ದಲ್ಲಿ ಒಂದು ಟ್ರೇಡ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿದಾರು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಅಂತ ನೋಡ್ತಗೋಣ. ಇನ್ನ ಗ್ರಾಡ್ಯುಯೇಷನ್ ಆಗಿರ್ತಕ್ಕಂಥವ್ರ ಬಗ್ಗೆ ಇವರಿಗೆ ತಿಳಿಸ್ಕೊಡ್ತೀನಿ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂತ. ಇನ್ನ ITI ದಲ್ಲಿ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ NCVT ಅಥವಾ SCVT ಥ್ರೂ ನೀವು ಯಾವ್ದಾದ್ರು ಒಂದು ಟ್ರೇಡ್ ನ ಕಂಪ್ಲೀಟ್ ಮಾಡಿದ್ರೆ ಸಾಕು, ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಮೊದಲಾಗಿ ನೋಡ್ಕೋಬಹುದು, ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಗಳನ್ನ ಇಲ್ಲಿ ಪೋರ್ಜರ್ ಅಂಡ್ ಹೀಟ್ ಟ್ರೇಡರ್ ಅಂತ ಕೊಡಿದ್ರೆ ಇದು ಟ್ರೇಡ್ ನೇಮ್ ಆಗಿರುತ್ತೆ. ಈ ಒಂದು ಟ್ರೇಡ್ ಅನ್ನ ಕಂಪ್ಲೀಟ್ ಮಾಡಿದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಪೌಂಡ್ರಿ ಮ್ಯಾನ್ ಇದೆ, ಇದು ಕೂಡ ಟ್ರೇಡ್ ನೇಮು. ಇನ್ನ ಪ್ಯಾಟರ್ನ್ ಮೇಕರ್ ಇದೆ, ಇದು ಕೂಡ ಟ್ರೇಡ್ ನೇಮು. ಇನ್ನ ಮೋಲ್ಡರ್ ಅಂತ ಕೊಡಿದ್ರೆ ಇದು ರಿಫ್ಯಾಕ್ಟರಿ ಅಂತ ಕೊಡಿದ್ರೆ ಇದು ಒಂದು ಟ್ರೇಡ್ ನೇಮ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ನೀವು ಯಾವ್ದಾದ್ರು ಒಂದು ಟ್ರೇಡ್ ನೀವು ಇಲ್ಲಿ ITI ದಲ್ಲಿ NCVT ಅಥವಾ SCVT ಥ್ರೂ ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ಒಂದು ಪೋಸ್ಟ್ ಗೆ ಅಂದ್ರೆ ಬ್ಲಾಕ್ ಸ್ಮಿತ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಮತ್ತೊಂದಿಷ್ಟು ಟ್ರೇಡ್ ಗಳನ್ನು ಕೂಡ ಕೊಡಿದ್ರೆ ಒಟ್ಟಲ್ಲಿ ನಾನು ನಿಮಗೆ ಟ್ರೇಡ್ ಗಳ ಬಗ್ಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೀವು ಇಲ್ಲಿ ಯಾವ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡಬಹುದು ಅಂತ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವ ಒಂದು ಟ್ರೇಡ್ ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡೋದು ಅಂತ ಇವರಿಗೆ ತಿಳಿಸ್ತಾ ಹೋಗ್ತೀನಿ. ಈಗ ಇದಕ್ಕೂ ಮುಂಚೆ ಮೇಲ್ಗಡೆ ಹೇಳಿದೀನಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ನೀವು ಇಲ್ಲಿ ಕಂಪ್ಲೀಟ್ ಮಾಡೋದು ಕೂಡ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಕೆಳಗಡೆ ಮತ್ತೊಂದಿಷ್ಟು ಟ್ರೇಡ್ ಗಳನ್ನು ಕೂಡ ಕೊಡಿದ್ರೆ ಪಿಟ್ಟರ್ ಇದೆ, ಅಂದ್ರೆ ಪಿಟ್ಟರ್ ಟ್ರೇಡ್ ಕೂಡ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಬಹುದು. ಇಲ್ಲಿ ಪಿಟ್ಟರ್ ಇದು ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಬರುತ್ತೆ. ವೆಲ್ಡರ್ ಮಾಡಿದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಅವರು 3 ಟ್ರೇಡ್ ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಟ್ರೇಡ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ಪಿಟ್ಟರ್ ಇದೆ, ಕಾರ್ಪೆಂಟರ್, ವೆಲ್ಡರ್, ಪ್ಲಂಬರ್, ಪೈಪ್ ಪಿಟ್ಟರ್ ಅಂತ ಕೊಡಿದ್ರೆ ಇಲ್ಲಿ ಕೂಡ ಅವರು 4-5 ಟ್ರೇಡ್ ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳಲ್ಲಿ ಕೂಡ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಪೋಸ್ಟ್ ನೇಮ್ ನೀವು ಇಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ನೀವು ಇಲ್ಲಿ ಮೆಕ್ಯಾನಿಕ್ ಇದೆ, ಇದು ಮೋಟರ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ. ಇನ್ನ ಇದಾದ್ಮೇಲೆ ಇಲ್ಲಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ಕಮ್ ಆಪರೇಟರ್ ಅಂತ ಕೊಡಿದ್ರೆ, ಇನ್ನ ಇದಾದ್ಮೇಲೆ ಕ್ರೇನ್ ಆಪರೇಟರ್, ನಂತರ ಆಪರೇಟರ್ ಲೊಕೋಮೋಟಿವ್ ಅಂಡ್ ರೇಲ್ ಕ್ರೇನ್ಸ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳು ಕೂಡ ನೀವು ಯಾವ್ದಾದ್ರು ಒಂದು ಟ್ರೇಡ್ ನ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಇಲ್ಲಿದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ಅವರು ಕೆಲವೊಂದಿಷ್ಟು ಟ್ರೇಡ್ ಗಳನ್ನ ಕೊಡಿದ್ರೆ ಎಲೆಕ್ಟ್ರಿಷಿಯನ್ ಇದೆ, ಎಲೆಕ್ಟ್ರಿಷಿಯನ್ ಆಧಾರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಮೆಕ್ಯಾನಿಕ್, ಆಟೋ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡಿದ್ರೆ ಇದು ಒಂದು ಟ್ರೇಡ್ ನೇಮ್ ಆಗಿರುತ್ತೆ. ಇನ್ನ ವೈರ್ಮ್ಯಾನ್ ಮಾಡಿದವರು ಕೂಡ ಅಪ್ಲೈ ಮಾಡಬಹುದು. ಇನ್ನು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇದೆ, ಇನ್ನ ಇಲ್ಲಿ ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡಿದ್ರೆ ಈ ಒಂದು ಟ್ರೇಡ್ ನ ಮಾಡಿದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಫಿಟರ್ ಇದೆ, ನಂತರ ಮೆಕ್ಯಾನಿಕ್ ಡೀಸೆಲ್, ನಂತರ ಮೆಕ್ಯಾನಿಕ್ ಇದೆ, ನಂತರ ಇಲ್ಲಿ ಮೆಕ್ಯಾನಿಕ್ ಆಟೋಮೊಬೈಲ್ ಇದೆ, ನಂತರ ಇಲ್ಲಿ ಮೆಕ್ಯಾನಿಕ್, ನಂತರ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಇದೆ, ವೆಲ್ಡರ್, ಪೇಂಟರ್ ಅಂತ ಕೊಡಿದ್ರೆ
ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳು ಕೂಡ ನೀವು ಯಾವ್ದಾದ್ರು ಒಂದು ಟ್ರೇಡ್ ಇಲ್ಲಿ NCVT ಅಥವಾ SCVT ಥ್ರೂ ಕಂಪ್ಲೀಟ್ ಮಾಡಿದ್ರೆ ಸಾಕು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ ಮೇಲೆ ಇಲ್ಲಿ ನೋಡ್ಕೊಳ್ಳಿ ಮತ್ತೆ ಕೆಳಗಡೆ ಕೂಡ ಕೊಡಿದ್ರೆ ಎಲೆಕ್ಟ್ರಿಷಿಯನ್ ಇದೆ, ನಂತರ ವೈರ್ಮನ್ ಇದೆ, ನಂತರ ಮೆಕ್ಯಾನಿಕ್ ST LT ಎಕ್ವಿಪ್ಮೆಂಟ್ ಅಂಡ್ ಕೇಬಲ್ ಜಾಯಿಂಟಿಂಗ್ ಅಂತ ಕೊಡಿದ್ರೆ ಬ್ರಾಕೆಟ್ ನಲ್ಲಿ. ಇನ್ನ ಇದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳನ್ನು ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಮತ್ತೊಂದಷ್ಟು ಟ್ರೇಡ್ಗಳನ್ನು ಕೂಡ ಕೊಡಿದ್ರೆ ಎಲೆಕ್ಟ್ರಿಷಿಯನ್ ಇದೆ, ನಂತರ ವೈರ್ಮ್ಯಾನ್, ನಂತರ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ನಂತರ ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್, ನಂತರ ಮೆಕ್ಯಾನಿಕ್ ಇದೆ, ನಂತರ ಇಲ್ಲಿ ಪಿಟ್ಟರ್ ಇದೆ, ವೆಲ್ಡರ್, ಪೇಂಟರ್ ಜನರಲ್, ಮೆಕ್ಯಾನಿಸ್ಟ್ ಮತ್ತೆ ಕಾರ್ಪೆಂಟರ್ ನ ಕೂಡ ಇಲ್ಲಿ ಕೊಡಿದ್ರೆ ಇಲ್ಲಿ ಕೂಡ ಟ್ರೇಡ್ಗಳನ್ನ ಅವರು ಕೊಡಿದ್ರೆ ಇಲ್ಲಿ ಒಂದು ಟ್ರೇಡ್ಗಳು ರಿಪೀಟ್ ಆಗ್ಯಾವಲ್ಲ, ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಅವರು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಲ್ಲಿ ಇಲ್ಲಿ ಕೆಲವೊಂದಿಷ್ಟು ಟ್ರೇಡ್ಗಳು ರಿಪೀಟ್ ಆಗಿವೆ. ಅಲ್ಲಿ ರಿಪೀಟ್ ಆದಲ್ಲಿ ಕೂಡ ನೀವು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವಾಗ ಪ್ರಿಪರೇಷನ್ ಕೊಟ್ಕೋಬಹುದು. ಎಕ್ಸಾಂಪಲ್ ಗೆ ನಿಮ್ದು ಪಿಟ್ಟರ್ ಆಗಿದ್ರೆ ಇಲ್ಲಿ ಈಗ ನಾವು ನೋಡ್ತಾ ಬಂದಿದ್ವಿ ಇಲ್ಲಿ ಎಷ್ಟು ಕಾಲಮ್ ಅಲ್ಲಿ ಅಥವಾ ಎಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಪಿಟ್ಟರ್ ಆದವರು ಅಪ್ಲೈ ಮಾಡುವುದು ಅಂತ ಇಲ್ಲಿ ಕೊಡೋದಲ್ಲ. ಇಲ್ಲಿ ನೋಡಿ ಪಿಟ್ಟರ್ ಇದೆ, ನಂತರ ಇಲ್ಲಿ ಮೇಲ್ಗಡೆ ಕೂಡ ಪಿಟ್ಟರ್ ಇತ್ತು, ಇಲ್ಲಿ ನೋಡಿ ಇಲ್ಲಿ ಪಿಟ್ಟರ್ ಕೊಟ್ಟಿದ್ದಾರೆ. ಇನ್ನ ಇದಾದ್ಮೇಲೆ ನೀವು ನೋಡ್ಕೊ ಬಂದ್ವಿ ಇದು ಪಿಟ್ಟರ್ ಇದೆ, 2 ಹುದ್ದೆಗಳಾಯ್ತು. ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ಮೇಲ್ಗಡೆ ಪಿಟ್ಟರ್ ನ ಕೊಡಿದ್ರೆ ಇಲ್ಲಿ ನೋಡಬಹುದು ನೀವು, ಅದರ ಬಗ್ಗೆ ಕೂಡ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ಕೂಡ ಪಿಟ್ಟರ್ ನ ಕೊಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾವು ಡೈರೆಕ್ಟ್ ಆಗಿ ಅರ್ಜಿನ ಸಲ್ಲಿಸುವವರು ಕೂಡ ನಿಮ್ದು ಒಂದು ಪೋಸ್ಟ್ ನ ಆಧಾರದ ಮೇಲೆ ಕೂಡ ನೀವು ಇಲ್ಲಿ ಪ್ರಿಪರೇಷನ್ ಕೊಟ್ಕೋಬಹುದು. ಇದಕ್ಕೂ ಮುಂಚೆ ನಾನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವಂತ ವಿವರವಾಗಿ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋದಲ್ಲಿ ನಿಮ್ದು ಕ್ವಾಲಿಫಿಕೇಶನ್ ಆಗಿರುತ್ತಲ್ಲ, ಅಂದ್ರೆ ಪಿಟ್ಟರ್ ನ ಕಂಪ್ಲೀಟ್ ಮಾಡಿದವರು ಅಥವಾ ನಿಮ್ದು ಕಾರ್ಪೆಂಟರ್ ಆಗಲಿ ಅಥವಾ ವೆಲ್ಡರ್ ಆಗಲಿ ಯಾವ್ದಾದ್ರು ಒಂದು ಟ್ರೇಡ್ ಅಲ್ಲಿ ರಿಪೀಟ್ ಆಗಿದಲ್ಲ, ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಅದನ್ನ ನೀವು ಡೈರೆಕ್ಟ್ ಆಗಿ ಪ್ರಿಪರೇಷನ್ ಕೂಡ ನೀವು ಇಲ್ಲಿ ಕೊಟ್ಕೋಬಹುದು ಅರ್ಜಿನ ಸಲ್ಲಿಸುವಾಗ. ಅದರ ಬಗ್ಗೆ ನಾನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ವಿಡಿಯೋದಲ್ಲಿ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲೂ ಕೂಡ ಅವರು ಕೆಲವಷ್ಟು ಟ್ರೇಡ್ಗಳನ್ನ ಕೊಡಿದ್ರೆ ಇಲ್ಲಿ ನೋಡ್ಕೊಂಡು ಇಲ್ಲಿ ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಟ್ರೇಡ್ಗಳು ಇವೆ ಅಂತ ನೋಡ್ಕೊಂಡಾಗ ನೋಡ್ಕೋಬಹುದು ನೀವು ಇಲ್ಲಿ ಎಲೆಕ್ಟ್ರಿಷಿಯನ್ ಇದೆ, ವೈರ್ಮ್ಯಾನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಇಲ್ಲಿ ಕೂಡ ಕೆಲವೊಂದಿಷ್ಟು ಟ್ರೇಡ್ಗಳು ವಾಪಸ್ಸಾಗಿ ರಿಪೀಟ್ ಆಗಿ ನೋಡ್ಕೊಂಡು ಇಲ್ಲಿ ಕೂಡ ಪಿಟ್ಟರ್ ಅಂತ ಕೊಡಿದ್ರೆ ವಾಪಸ್ಸಾಗಿ. ಇನ್ನ ಇದಾದ್ಮೇಲೆ ಇಲ್ಲಿ ಮೆಕ್ಯಾನಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇದೆ, ನಂತರ ಇಲ್ಲಿ ವೆಲ್ಡರ್ ಇದೆ, ಪೇಂಟರ್ ಜನರಲ್, ನಂತರ ಮೆಕ್ಯಾನಿಸ್ಟ್, ಕಾರ್ಪೆಂಟರ್, ಆಪರೇಟರ್, ಅಡ್ವಾನ್ಸ್ ಮೆಕ್ಯಾನಿಕಲ್ ಟೂಲ್ ಅಂತ ಕೊಡಿದ್ರೆ ಇಲ್ಲಿ ಪ್ರತಿಯೊಂದು ಟ್ರೇಡ್ಗಳು ಕೆಲವೊಂದಿಷ್ಟು ರಿಪೀಟ್ ಆಗಿವೆ. ಇನ್ನು ಕೆಲವೊಂದಿಷ್ಟು ಟ್ರೇಡ್ಗಳ ಒಂದೊಂದಿದೆ, ಅಂದ್ರೆ ನೀವು ಒಂದೊಂದೇ ಟ್ರೇಡ್ ಕೂಡ ಅಪ್ಲೈ ಮಾಡಬಹುದು. ಅಲ್ಲಿ ನೀವು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಟ್ರೇಡ್ಗಳು ರಿಪೀಟ್ ಆದಲ್ಲಿ ನೀವು ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸೆಪರೇಟ್ ಆಗಿ ಇಲ್ಲಿ ಪ್ರಿಪರೇಷನ್ ಕೂಡ ಕೊಟ್ಕೋಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಪಿಟ್ಟರ್ ಇದೆ, ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪಿಟ್ಟರ್ ಮಾಡಿರ್ತಕ್ಕಂಥವ್ರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ಪಿಟ್ಟರ್, ವೆಲ್ಡರ್, ಮೆಕ್ಯಾನಿಸ್ಟ್ ಗ್ರೈಂಡರ್, ನಂತರ ಇಲ್ಲಿ ಇಷ್ಟು ಟ್ರೇಡ್ಗಳನ್ನ ಕೊಡಿದ್ರೆ ಇಷ್ಟು ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ರೆ ಸಾಕು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಇನ್ನ ಇದಾದ ಮೇಲೆ ಇಲ್ಲಿ ಕೂಡ ಕೆಲವಷ್ಟು ಟ್ರೇಡ್ಗಳನ್ನ ಕೊಡಿದ್ರೆ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಇದೆ, ಮೆಕ್ಯಾನಿಕ್ ಗೆ ಸಂಬಂಧಪಟ್ಟಂತೆ. ಇನ್ನು ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಕೊಡಿದ್ರೆ ಇಲ್ಲಿ ಕೂಡ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ನೋಡ್ಕೊಂಡು ಇಲ್ಲಿ ಮೆಕ್ಯಾನಿಸ್ಟ್ ಇದೆ, ಅದೇ ರೀತಿ ಮೆಕ್ಯಾನಿಸ್ಟ್ ಗ್ರೈಂಡರ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡರಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಇನ್ನ ಇದಾದ್ಮೇಲೆ ನೋಡ್ಕೊಂಡು ಇಲ್ಲಿ ಕೂಡ ಅವರು ಕೆಲವಷ್ಟು ಟ್ರೇಡ್ಗಳನ್ನ ಕೊಡಿದ್ರೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇದೆ, ಮತ್ತೆ ಎಲೆಕ್ಟ್ರಿಷಿಯನ್ ಮತ್ತೆ ವೈರ್ಮನ್ ಅಂತ ಕೊಡಿದ್ರೆ ಇಲ್ಲಿ ಕೂಡ 3 ಟ್ರೇಡ್ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಟ್ರೇಡ್ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ನೋಡಿ ನೀವು ಟೆಕ್ನಿಷಿಯನ್ ಗ್ರೇಡ್ 3 SNT ಅಂತ ಕೊಡೋದು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟಿರ್ತಕ್ಕಂಥ 3 ಟ್ರೇಡ್ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ದು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ನೋಡ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. 10+2 ವಿತ್ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಅಂದ್ರೆ ನೀವು PUC ಅಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನು ತಗೊಂಡ್ರು ಕೂಡ ನೀವು ಇಲ್ಲಿ ಪಾಸ್ ಆಗಬಹುದು. ಅಂದ್ರೆ PUC ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ಒಂದು ಹುದ್ದೆಗೆ ಅವರು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಟೆಕ್ನಿಷಿಯನ್ ಗ್ರೇಡ್ 3 SNT ಹುದ್ದೆಗೆ ಸಂಬಂಧಪಟ್ಟಂತೆ PUC ಪಾಸ್ ಆದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಅದು ಕೂಡ ನೀವು PUC ಅಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಸಾಕು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಇನ್ನ ಇದಾದ್ಮೇಲೆ ಇಲ್ಲಿ ಕೂಡ ಅವರು ಕೆಲವಷ್ಟು ಟ್ರೇಡ್ಗಳನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳ ಬಗ್ಗೆ ಕೂಡ ಈಗ ನೋಡ್ತಗೋಣ. ಇಲ್ಲಿ ಪಿಟ್ಟರ್ ಇದೆ, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ನಂತರ ಇಲ್ಲಿ ಮೆಕ್ಯಾನಿಕ್ ಮೆಥೋಟ್ರಾನಿಕ್ಸ್ ಇದೆ, ನಂತರ ಮೆಕ್ಯಾನಿಕ್ ಡೀಸೆಲ್ ಇದೆ, ನಂತರ ಮೆಕ್ಯಾನಿಕ್ ಇದೆ ಮೋಟರ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ, ನಂತರ ವೆಲ್ಡರ್ ಇದೆ, ನಂತರ ಮೆಕ್ಯಾನಿಷಿಯನ್ ಅಂತ ಕೊಡಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟ್ರೇಡ್ ಕೂಡ ನೀವು ಚೆಕ್ ಮಾಡ್ಕೋಬೇಕು. ನಿಮ್ದು ಐಟಾದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಏನಾದ್ರು ಇಲ್ಲಿದ್ರೆ ಡೈರೆಕ್ಟ್ ಆಗಿ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಕೆಳಗಡೆ ಕೂಡ ಟರ್ನರ್ ಇದೆ, ಆಪರೇಟರ್, ಅಡ್ವಾನ್ಸ್ಡ್ ಮೆಕ್ಯಾನಿಕಲ್ ಟೂಲ್ ಇದೆ. ಇಲ್ಲಿ ಕೂಡ ಅವರು 2 ಟ್ರೇಡ್ ಗಳನ್ನ ಕೊಡಿದ್ರೆ ಇನ್ನ ಇದಾದ್ಮೇಲೆ ಕೊನೆಯದಾಗ ಬಂದ್ಬಿಟ್ಟು ವೆಲ್ಡರ್, ಇದು ವೆಲ್ಡರ್ ಗೆ ಸಂಬಂಧಪಟ್ಟಂತೆ ಅವರು ಕೊಡಿದ್ರೆ ಇಲ್ಲಿ ಪ್ರತಿಯೊಂದು ಕೂಡ ವೆಲ್ಡರ್ ನ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಇನ್ನು ವೆಲ್ಡರ್ ಅಲ್ಲಿ ಇಲ್ಲಿ ಕೂಡ ಅವರು ಸಪರೇಟ್ ಆಗಿ ಬ್ರಾಕೆಟ್ ಅಲ್ಲಿ ನೀವು ಯಾವ್ದ್ರ ಬಗ್ಗೆ ಮಾಡಿರ್ಬೇಕಂತ ಕೂಡ ಅವರು ಕೊಡಿದ್ರೆ ಇಲ್ಲಿ ನೋಡ್ಕೋಬಹುದು. ನೀವು ಡೈರೆಕ್ಟ್ ಆಗಿ ವೆಲ್ಡರ್ ಮಾಡಿದವರು ಕೂಡ ಅಪ್ಲೈ ಮಾಡಬಹುದು. ಇನ್ನು ಸಪರೇಟ್ ಆಗಿ ಮಾತ್ರ ವೆಲ್ಡರ್ ಅಂತ ಕೊಡಿದ್ರೆ ಇಲ್ಲಿ ಗ್ಯಾಸ್ ಅಂಡ್ ಎಲೆಕ್ಟ್ರಿಕ್ ಸಂಬಂಧಪಟ್ಟಂತೆ ಕೊಡಿದ್ರೆ ಇನ್ನು ಗ್ಯಾಸ್ ಕಟರ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಇನ್ನು ವೆಲ್ಡರ್ ನೋಡೋದು ಇಲ್ಲಿ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಕೊಡಿದ್ರೆ ಇನ್ನು ವೆಲ್ಡರ್ ಇದು ಪೈಪ್ ಗೆ ಸಂಬಂಧಪಟ್ಟಂತೆ, ಇನ್ನು ಕೊನೆಯದಾಗಿ ಇಲ್ಲಿ ವೆಲ್ಡರ್ TIG ಅಥವಾ MIG ಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಒಟ್ನಲ್ಲಿ ಐಟಾದಲ್ಲಿ ನಾನು ಇದುವರೆಗೆ ಹೇಳ್ತಕ್ಕಂಥ ಟ್ರೇಡ್ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಬಂದ್ಬಿಟ್ಟು ಐಟಾದಲ್ಲಿ NCVT ಅಥವಾ SCVT ಥ್ರೂ ಕಂಪ್ಲೀಟ್ ಮಾಡಿದ್ರೆ ಸಾಕು ಇಲ್ಲಿ ಕಲಿರ್ತಕ್ಕಂಥ ಯಾವ್ದಾದ್ರು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು.
ಇನ್ನು PUC ಪಾಸ್ ಆದವರಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಮಾತ್ರ ಖಾಲಿದೆ, ಅದು ಕೂಡ ಇಲ್ಲಿ ನೋಡ್ಕೊಂಡ್ರೆ ಟೆಕ್ನಿಷಿಯನ್ ಗ್ರೇಡ್ 3 SNT ಅಂತ ಕೊಡುತ್ತಲ್ಲ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ PUC ಪಾಸ್ ಆಗಿರತಕ್ಕಂಥವ್ರು ಕೂಡ ಅಪ್ಲೈ ಮಾಡಬಹುದು. ಇನ್ನ ಕೆಲವಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಗ್ರಾಡ್ಯುಯೇಷನ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಕೆಲವಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಐಡಿಯಾದಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಟ್ರೇಡ್ಗಳಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಇಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ ಈಸಿಯಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಕ್ವಾಲಿಫಿಕೇಶನ್ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ನೀವು ಕೂಡ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರತಕ್ಕಂಥ ಟ್ರೇಡ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ದು ಕಂಪ್ಲೀಟ್ ಮಾಡಿರ್ತಕ್ಕಂಥ ಟ್ರೇಡ್ ಇಲ್ಲಿ ಕೊಟ್ಟಿರತಕ್ಕಂಥ ಲಿಸ್ಟ್ ಅಲ್ಲಿ ಇದ್ರೆ ನೀವು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬಹುದು. ನಮ್ಮ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಖಾಲಿ ಅಂದ್ರೆ 142 ಹುದ್ದೆಗಳು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥದ್ದು. ಇನ್ನೊಂದು ಪೋಸ್ಟ್ ನ ಆಧಾರದ ಮೇಲೆ ಕೂಡ ಅವರು ಸಪರೇಟ್ ಆಗಿ ಇಲ್ಲಿ ಡಿವೈಡ್ ಮಾಡಿ ಕೊಡಿದ್ರೆ ಒಂದು ಕ್ಯಾಟಗರಿ ಆಧಾರದ ಮೇಲೆ. ಇಲ್ಲಿ ನೋಡಿದ್ರೆ ಸಿಗ್ನಲ್ ಅಂತ ಕೊಡೋಲ್ಲ, ಇದು ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಅಂತ ಕೊಡೋದ್ರೆ ಈ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಗ್ರಾಡ್ಯುಯೇಷನ್ ಆಗಿರತಕ್ಕಂಥವ್ರು ಅಪ್ಲೈ ಮಾಡಬಹುದು. ಇನ್ನು ಮಿಕ್ಕುಳಿದ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ನಿಮ್ದು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಶನ್ ಆಗಿರುತ್ತೆ, ಆ ಒಂದು ಹುದ್ದೆಗೆ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇದು ಮುಂದುಗಡೆ ವೇಕೆನ್ಸಿ ಲಿಸ್ಟ್ ಆಗಿರುತ್ತೆ ಕ್ಯಾಟಗರಿ ವೈಸ್. ಇಲ್ಲಿ ಮೇಲ್ಗಡೆ ಅವರು ಕ್ಯಾಟಗರಿ ಕೊಡಿದ್ರೆ ನೋಡ್ಕೊಂಡು ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಕ್ವಾಲಿಫಿಕೇಶನ್ ಬಗ್ಗೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ನೂ ಕೂಡ ಗೊತ್ತಾಗದಲ್ಲಿ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಐಟಾದಲ್ಲಿ ನಾನು ಈಗ ಇದಕ್ಕೂ ಮುಂಚೆ ಕೆಲವೊಂದಿಷ್ಟು ಟ್ರೇಡ್ ಗಳನ್ನ ಹೇಳಿದೀನಿ. ಆ ಒಂದು ಟ್ರೇಡ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಟ್ರೇಡ್ ಆಗಿದ್ರೆ ಸಾಕು, ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಇನ್ನು ಇದಕ್ಕೂ ಮುಂಚೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವಂತ ಕೂಡ ನಾನು ಸಪರೇಟ್ ಆಗಿ ಬೇರೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಆ ಒಂದು ಹುದ್ದೆಯಲ್ಲಿ ಹೇಳ್ತಕ್ಕಂಥ ಸ್ಟೆಪ್ ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು ನೋಡ್ಕೋಬಹುದು, ಇಲ್ಲಿ 8/4/2024 ತನಕ ನಿಮಗೆ ಇಲ್ಲಿ ಅವಕಾಶ ಇದೆ. ಈ ಒಂದು ದಿನಾಂಕ ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ವೇಕೆನ್ಸಿಗಳ ಬಗ್ಗೆ ಕೂಡ ಪ್ರತಿಯೊಂದು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಅದೇ ರೀತಿ ಒಂದು ಮಾಹಿತಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಾಗಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.